ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ವ್ಯವಸ್ಥಿತ ಕಲಿಯುಗೆ ಪ್ರಥಮ ಪಾದೇ ಜಂಬೂದ್ವೀಪೆ. ಯಾಕಮ್ಮ ಹೀಗಿದ್ಯಾ? ಏನಿಲ್ಲಮ್ಮ, ಏನೋ ಕಚ್ಚದಂಗ ಅನ್ನಿಸ್ತು. ಎಲ್ಲಿ? ಏನಿಲ್ಲಮ್ಮ. ಭರತವರ್ಷೆ ಭರತಖಂಡೇ ಮೇರೋ ದಕ್ಷಿಣದ್ವಿಭಾಗೆ ವರ್ತಮಾನೆ ವ್ಯವಹಾರಿಕೆ ಏನೇ ಅಷ್ಟಕ್ಕೂ ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ನಿನ್ ಜೀವನನ ನೀನು ತ್ಯಾಗ ಮಾಡಿದ್ರೆ ಊರಲ್ಲಿ ನೀನ್ ಸತ್ ಮೇಲೆ ನಿನ್ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ ಅನ್ಕೊಂಡ್ಯಾ? ಅಥವಾ ದೊಡ್ಡ ತ್ಯಾಗಮಯಿ ಅಂತ ದೊಡ್ಡ ಬಹುಮಾನ ಏನಾದ್ರೂ ಕೊಡ್ತಾರೆ ಅನ್ಕೊಂಡಿದ್ಯಾ? ತ್ಯಾಗ ಮಾಡ್ತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ನಿನ್ ಜೀವನದ ಜೊತೆ ಇನ್ನು 2 ಜೀವನಗಳನ್ನ ನಾಶ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ನಾನಾ 2 ಜೀವನಗಳನ್ನ ನಾಶ ಮಾಡ್ತಿದ್ದೀನ? ಇನ್ನು ನಿನಗೆ ಅರ್ಥ ಆಗ್ತಿಲ್ವಾ? ನಿನ್ ಪ್ರೀತಿನ ಸಾಯಿಸ್ಕೊಂಡು ನೀನ್ ಬೇಜಾರ್ ಮಾಡ್ಕೋ, ಅಳು. ಆದ್ರೆ ನಿನ್ ಪ್ರೀತಿನ ನಿನ್ನಲ್ಲೇ ಇಟ್ಕೊಳ್ಳೋದ್ರಿಂದ ಅನಿರುದ್ಧ್ ಪರ್ಣಿಕಾ ಮದ್ವೆ ನಡೆಯತ್ತೆ. 3 ಗಂಟೆ ಹಾಕೋದಕ್ಕೆ 3 ಹೆಜ್ಜೆ ದೂರ ಅಷ್ಟೇ ಇದ್ರು ಅನಿರುದ್ಧ್ ಮುಖದಲ್ಲಿ ನಿನ್ಮೇಲಿರೋ ಪ್ರೀತಿ ಇಷ್ಟ ಇಲ್ದೆ ಮದ್ವೆ ಮಾಡ್ಕೊಂಡು ಪರ್ಣಿಕಾ ಜೀವನ ನಾಶ ಮಾಡ್ತಿದ್ದೀನಿ ಅನ್ನೋ ಬೇಜಾರ್ ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ. ನಿನ್ ಕಣ್ಣಿಗೆ ತ್ಯಾಗ ಅನ್ನೋ ಕುರುಡು ತುಂಬಿಕೊಂಡು ಸರಿ ಕಣ್ ಕಾಣಿಸ್ತಿಲ್ಲ ಅನ್ಸತ್ತೆ. ಅದಕ್ಕೆ ಅನಿರುದ್ಧ್ ಮುಖದಲ್ಲಿ ಅವನಿಗಾಗ್ತಿರೋ ಬೇಜಾರು ನಿಂಗೆ ಕಾಣಿಸ್ತಿಲ್ಲ. ಸರಿ, ಅನಿರುದ್ಧ್ ಪರ್ಣಿಕಾಗೆ ನಿನ್ ಪುಣ್ಯದಿಂದ ಮದ್ವೆ ನಡೀತು ಅಂತಾನೆ ಅನ್ಕೋ. ನಿನ್ನನ್ ಮನ್ಸಲ್ಲಿ ಇಟ್ಕೊಂಡು ಅನಿರುದ್ಧ್ ಪರ್ಣಿಕಾ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿರ್ತಾನ? ಅನಿರುದ್ಧ್ ವಿಷನ್ ಪಕ್ಕಕ್ ಬಿಡು. ಪ್ರೀತಿಸ್ತಾ ಇರೋ ಹುಡ್ಗ, ಕಟ್ಕೊಂಡಿರೋ ಗಂಡ ಪ್ರೀತಿನಿ ತೋರಿಸ್ದೇ ಇದ್ರೆ ಯಾವ ಹುಡುಗಿ ಆದ್ರೂ ಹೇಗಿರ್ತಾಳೆ? ಬೇರೆಯವ್ರ ವಿಷಯ ಯಾಕೆ, ಪರ್ಣಿಕಾ ಇರೋ ಜಾಗದಲ್ಲಿ ನೀನಿದ್ದಿದ್ರೆ ಇರಕ್ಕಾಗ್ತಿತ್ತಾ? ನಾವ್ ತ್ಯಾಗ ಮಾಡಿದ್ರೆ 2 ಜೀವನಗಳು ಚೆನ್ನಾಗಿರ್ಬೇಕು. ಆದ್ರೆ ನಿನ್ ಹುಚ್ಚುತನದಿಂದ ನೀನು ಬಾಯ್ ಬಿಟ್ಟು ನಿನ್ ಪ್ರೀತಿನ ಹೊರಗಡೆ ಹೇಳ್ದೆ ಇರೋದ್ರಿಂದ ಅದು ನಾಶ ಆಗ್ತಿದೆ. ನಾನ್ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿದ್ಯಾ? ನೀನ್ ಹೇಳ್ತಾ ಇರೋದು ನಿಜ ಅಂತಾನೆ ಅನ್ನಿಸ್ತಾ ಇದೆ. ಆದ್ರೆ ಇವಾಗ ನಾನು ಏನ್ ಮಾಡಕ್ಕಾಗತ್ತೆ? ಹೋಗು, ಧನಂಜಯ ವರ್ಮಾ ಅವ್ರ ಹತ್ರ ಹೋಗು. ಅವರು ಅನಿರುದ್ಧ್ ಹತ್ರ ಹೇಳಿದ ಮಾತು ನಿಂಗೆ ನೆನ್ಪಿದೆ ಅಲ್ವಾ? ಪುಣ್ಯ ನಿನ್ನ ಪ್ರೀತಿಸ್ತಿದ್ದಾಳ? ಪ್ರೀತಿಸ್ತಿದ್ದಾಳಪ್ಪ. ಆ ಮಾತನ್ನ ನೀನಲ್ಲ, ಪುಣ್ಯ ಹೇಳಬೇಕು. ಅವಳು ಹೇಳಿದ್ರೆ ನಿಮ್ ನಿಶ್ಚಿತಾರ್ಥ ಈಗ್ಲೇ ಇಲ್ಲೇ ನಾನೇ ಮಾಡಿಸ್ತೀನಿ. ಪುಣ್ಯ ನಿನ್ನ ಪ್ರೀತಿಸಿದಾಳೆ ಅಂದ್ರೆ ತಕ್ಷಣ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ ಅಂತ ಅನಿರುದ್ಧ್ ಪರ್ಣಿಕಾ ನಿಶ್ಚಿತಾರ್ಥ ದಿನಾನೇ ಅವ್ರು ಹೇಳಿದ್ರು ಅಲ್ವಾ? ಆದ್ರೆ ನಾನು ಅವತ್ತು ಅವನನ್ನ ಪ್ರೀತಿಸ್ತಿಲ್ಲ, ಸ್ನೇಹ ಮಾತ್ರ ಇರೋದು ಅಂತ ಯಜಮಾನ್ರ ಹತ್ರ ಹೇಳಿ. ಏನು ಪರವಾಗಿಲ್ಲ, ಇರೋದನ್ನ ಹೇಳು, ಅರ್ಥ ಮಾಡ್ಸು, ಅವ್ರು ತಿಳ್ಕೊಳ್ಳೋ ಹಾಗೆ ಹೇಳು. ಅವಶ್ಯಕತೆ ಇದ್ರೆ ಕಾಲು ಹಿಡ್ಕೊ. ಆದ್ರೆ ಈ ಕಡೆ ಅವಕಾಶನ್ ಮಾತ್ರ ನಿನ್ ಕೈ ಜಾರ್ ಹೋಗೋ ಹಾಗೆ ಮಾತ್ರ ಮಾಡ್ಕೊಳ್ಬೇಡ. ನೀನ್ ಸಂತೋಷವಾಗಿದ್ರೇನೆ ನಿನ್ ತಾಯಿ ಮಹಾದೇವಿ ಆತ್ಮ ಆನಂದವಾಗಿರೋಕ್ ಸಾಧ್ಯ. ಒಳ್ಳೆ ಮನಸ್ಸಿಂದ ಧನಂಜಯ ವರ್ಮಾ ಅವರು ನಿಮ್ ಮದ್ವೆಗೆ ಒಪ್ಕೊಂಡು ನಿಮ್ ಮದ್ವೆ ನಡೆದ್ರೆ ಅನಿರುದ್ಧ್ ಎಷ್ಟೇ ಕಷ್ಟ ಬಂದ್ರೂ ಕೂಡ ನಿನ್ ಕೈಯಂತೂ ಬಿಡಲ್ಲ. ನಿನ್ನ ಆಸೆ ಸಾಧನೆಗೆ ಅವನು ಒಂದು ದಾರಿಯಾಗಿ ನಿನಗ್ ಸಹಾಯ ಮಾಡ್ತಾನೆ. ನೀನ್ ಸಾಧಿಸ್ಬೇಕು ಅನ್ಕೊಂಡಿರೋ ನಾಗಮಣಿನ ಸಾಧಿಸೋದ್ರಲ್ಲಿ, ನಾಗಮಂಡಲಕ್ಕೆ ಒಳ್ಳೇದ್ ಮಾಡೋದ್ರಲ್ಲಿ ನಿನಗೆ ರಕ್ಷಣೆ ಆಗಿ ಜೊತೆಲೇ ಇರ್ತಾನೆ. ನನಗೆ ಅನಿರುದ್ಧ್ ದೂರ ಆಗ್ತಿದ್ರೆ ನನ್ನಿಂದ ನನ್ ಪ್ರಾಣ ಬೇರೆ ಆಗ್ತಿರೋ ಹಾಗಿದೆ. ಆದ್ರೆ ಏನ್ ಮಾಡ್ಬೇಕು,
ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ. ನನ್ ಮನ್ಸಲ್ಲಿರೋ ನೋವು ಯಾರಿಗೂ ಹೇಳಕ್ಕಾಗಲ್ಲ. ನಿನ್ ಮನಸ್ಸು ನಾನ್ ಹೇಳ್ತಾ ಇದ್ದೀನಿ. ಹೋಗು ಹೋಗು ಪುಣ್ಯ, ಹೋಗಿ ಅನಿರುದ್ಧ್ಗೆ ನಿನ್ ಮನ್ಸಲ್ಲಿರೋ ಮಾತನ್ನ ಹೇಳು. ನಿಂಗೆ ಹೇಳ್ತಾ ಇರೋದು, ಹೋಗು ಹೋಗು ಪುಣ್ಯ. ಹೋಗ್ತೀನಿ, ಹೇಳ್ತೀನಿ. ಪ್ರತಿ ಕ್ಷಣ ಈ ನರಕ ಯಾತ್ರೆ ಅನುಭವಿಸಕ್ಕಾಗಲ್ಲ. ನನ್ನ ಮನಸ್ಸಲ್ಲಿ ಇಷ್ಟ ದಿನಗಳಿಂದ ಮುಚ್ಚಿಟ್ಕೊಂಡಿರೋ ಪ್ರೀತಿನ ಕಲ್ಯಾಣ ಮಂಟಪದಲ್ಲಿ ಎಲ್ರೂ ಮುಂದೆ ಅನಿರುದ್ಧ್ಗೆ ಹೇಳ್ತೀನಿ. ಏನೇ ನೋಡ್ತಿದ್ಯಾ? ತೆಗಿ. ಏನು ಮದ್ವೆಗ್ ಮುಂಚೆನೆ ಸೌತೆ ಆಗ್ಬೇಕು ಅನ್ಕೊಂಡಿದ್ಯಾ? ಈಗ್ಲೇ ಇಬ್ರ ಮಧ್ಯೆ ಒಡವೆ ಬಿಡ್ಸಕ್ ಆಗ್ತಿಲ್ಲ. ಏಯ್, ನಿಲ್ಸೆ ಸಾಕು. ನನಗೆ ಸೌತಿ ಬರ್ತಾಳ? ಆ ಥರ ಯೋಚನೆ ಮಾಡಿದ್ರುನು ಯಾರೇ ಆಗಿದ್ರು ಸಾಯಿಸ್ಬಿಡ್ತೀನಿ. ಪರ್ಣಿಕಾ, ಯಾಕೆ ಕಿರಿಸ್ತಾ ಇದೀಯಾ? ನಿನ್ ಸುಮ್ನಿರು ಭಾವ. ಏನೇ ನಿನ್ ಮನ್ಸಲ್ಲಿ ಏನ್ ಹಾಳಾದ ಯೋಚನೆ ಇಟ್ಕೊಂಡಿದ್ಯೆ? ಯಾವಾಗ ನೋಡಿದ್ರುನು ನಮ್ ಕುಟುಂಬ ನಾಶ ಆಗ್ಬೇಕು, ನಾವು ಖುಷಿಲಿ ಇರಬಾರ್ದು ಅಂತ ಬೇಡ್ಕೋತಾ ಇರ್ತಿಯಲ್ಲೇ. ನಿನ್ ಮನ್ಸಲ್ಲಿ ಒಬ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಯೋಚನೆ ಬರೋದೇ ಇಲ್ವಾ? ನಾವೆಲ್ರೂ ಖುಷಿಲಿ ಇರೋದ್ ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ವಾ? ಪರ್ಣಿಕಾ, ನಿಲ್ಲಿಸ್ತೀಯಾ? ಏನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಯಾ? ಹೌದು,